ನಮಸ್ಕಾರ. ಇವತ್ತಿನ ಗುರುಗಳು ಹೇಳಿದ ಪ್ರವಚನ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇದು ಬಹಳ ಮುಖ್ಯವಾಗಿ ಎಲ್ಲರೂ ಕೇಳಬೇಕಾದ್ದು. ಇದು ಪಾದುಕೆ ಇದೆಯಲ್ಲ, ಆ ರಾಮನ ಪಾದುಕೆಯಲ್ಲಿರೋ ಒಂದು ಔಚಿತ್ಯ ಬೇರೆ ಯಾವುದೊಳಗೂ ಇಲ್ಲ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ಹೇಳ್ಬೇಕಾದ್ರೆ ಆ ರಾಮನ ಪಾದುಕೆ ಭರತ ಅದಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಟ್ಟ. ಪಾದುಕೆ ಅನ್ನೋದು ಈಗಿನ ಜನ ಸುಮ್ಮನೆ ಏನೋ ಅಂದ್ಕೊಳ್ತಾರೆ. ಆ ರಾಮನ ಪಾದುಕೆ ಇರೋದು ಪಾದ ಆ ಸ್ಪರ್ಶ. ವಸಿಷ್ಠರು ಭರ್ತನಿಗೆ ಹೇಳ್ತಾರೆ, ರಾಮನ ಪಾದಕ್ಕೆ ತಗೊತಾರೆ. ಗುರುಗಳು ಹೇಳ್ತಾರೆ, ಗುರು ಗೊತ್ತು ರಾಮನ ಪಾದದ ಒಂದು ಮಹಿಮೆ ಏನು ಅಂತ. ಅವ್ನು ನಡೆದಿರೋ ಜಾಗ, ಮೊನ್ನೆ ಅಯೋಧ್ಯೆಗೆ ಹೋದಾಗ ರಾಮನವಮಿ ದಿವಸನೇ ಅಲ್ಲಿ ಇರಬೇಕು ಅಂತ ಹೋದೆ. ಅಲ್ಲಿ ರಾಮನ ಪಾದ ನೋಡಬೇಕು ಅಂತ. ಬಟ್ ಏನಾಗುತ್ತೆ, ಅಲ್ಲಿ ಮುಚ್ಚಿಬಿಡ್ತಾರೆ. ನಮಗೆ ಆ ಪಾದಕ್ಕೆ ಕಾಣಿಸಲ್ಲ. ಎಲ್ಲಿ ಹೋದರೂ ದೊಡ್ಡ ದೊಡ್ಡ ಮೊದಲನೇದು ಪಾದ ನೋಡಬೇಕು. ಶಿರದಿಂದ ಪಾದ ತನಕಲ್ಲ, ಪಾದದಿಂದ ಶಿರ ತನಕ ನೋಡಬೇಕು. ಆವಾಗಲೇ ನಮಗೆ ಒಂದು ಗುರುಗಳ ಆಶೀರ್ವಾದ ಖಂಡಿತ ಸಿಗುತ್ತೆ. ಪಾದುಕೆ ಅನ್ನೋದೇ ಅದು. ಎರಡನೇದು, ಇವತ್ತು ಗುರುಗಳು ಹೇಳಿದ್ದು ಭಾಳ ಔಚಿತ್ಯವಾಗಿದೆ. ಯಾರೇ ಆಗಲಿ ಏನೇ ಆಗಲಿ, ಮೊದಲನೇದಾಗಿ ಸಾಷ್ಟಾಂಗವಾಗಿ ಗುರುಗಳಿಗೆ ನಮಸ್ಕಾರ ಮಾಡಿದರೆ ಅದರೊಳಗೆ ಬರುವಂಥ ಒಂದು ಔಚಿತ್ಯವಾದ ಒಂದು ಆಶೀರ್ವಾದ ಬೇರೆ ಯಾವುದ್ರೊಳಗೂ ಬರಲ್ಲ. ಒಂದು ತಂದೆ ತಾಯಿ, ಗುರು, ದೇವರು, ಮೂರು. ದೇವರು, ಗುರುಗಳು, ತಂದೆ ತಾಯಿ, ಇಷ್ಟು ಮೂರು ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ಜೀವನದಲ್ಲಿ ಯಾವತ್ತೂ ವಿಜಯ ಕಟ್ಟಿಟ್ಟ ಬುತ್ತಿ. ತಿಳ್ಕೊಳ್ಳಿ, ಅದು ಕಿರಿಯರು ತಿಳ್ಕೊಳ್ಳೇಬೇಕು. ತಂದೆ ತಾಯಿನ ಈಗ ಅಲಕ್ಷ್ಯ ಮಾಡಿ ಹೇಳ್ತಾರಲ್ಲ, ಅಲ್ಲಿ ಇಲ್ಲಿ ಸೇರ್ತಾರೆ, ಏನೂ ಅದಾಗಲ್ಲ. ನೀವು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಪಾದಕೆ, ದೇವ್ರ ಪಾದಕೆ ನೋಡ್ತಾ ಇರಿ ಡೈಲಿ. ಬೆಳಿಗ್ಗೆ ಎದ್ದು ದೇವ್ರ ಪಾದಕೆನೇ ನಾವು ನಮಸ್ಕಾರ ಮಾಡಬೇಕು. ಕರಗ್ರೆ ವಸತಿ ಲಕ್ಷ್ಮಿ ಹೇಳ್ತೀವಿ, ಬಟ್ ಗುರುಗಳ ಪಾದನ ನೀವು ನಮಿಸ್ಬಿಡಿ. ನಿಮ್ಮ ಸಂತತಿ, ನಿಮ್ಮ ಮುಂದಿನ ಇಚ್ಛೆ ಏನು ಕೇಳ್ಕೊಳ್ಳಿ, ಅಷ್ಟು ಈಡೇರುತ್ತೆ. ಧನ್ಯವಾದ. ನಿಮ್ಮ ಹೆಸರು ಮತ್ತು ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸಿ. ನನ್ನ ಹೆಸರು MD ಜಯಸಿಂಹ ಅಂತ. ನಾನು ಪ್ಯಾರಾಮೆಡಿಕಲ್ಲು. ಹಲವಾರು ಸಂಸ್ಥೆಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಅಧ್ಯಕ್ಷನಾಗಿದ್ದೀನಿ. ಈಗ ವೈದಿಕ ಸಭೆ, ವೇದ ಧರ್ಮ ಪರಿಪಾಲ ಸಭಾ, ಉಭಯ ವೇದಾಂತ, ವೇಣುಗೋಪಾಲ ಕೃಷ್ಣ ಸ್ವಾಮಿ, ಯತಿರಾಜ ಮಠ, ಈ ರೀತಿ ಹಲವಾರು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಯಲ್ಲಿದ್ದು ಸರ್ವೀಸ್ ಈಸ್ ಮೈ ಮೋಟೋ. ದೇವರು ನಮ್ಮನ್ನು ಈ ಭೂಮಿಗೆ ತಂದಿರೋದು ನಾವು ಬೇರೆಯವ್ರ ಸಹಾಯ ಮಾಡಬೇಕು ಅಂತಾನೆ, ನಮ್ಮ ಸ್ವಾರ್ಥಕ್ಕೆ ಮಾಡ್ಕೊಳ್ಬೇಕಲ್ಲ. ನಾನು ಬೆಳ್ಳಿ ಹಾಕೋಲ್ಲ, ಚಿನ್ನ ಹಾಕೋಲ್ಲ, ಲೆದರ್ ಹಾಕೋಲ್ಲ, ಪ್ಲಾಸ್ಟಿಕ್ಕೆ ಮೈ ಮೇಲೆ ಏನೂ ಇಟ್ಕೊಂಡಂಗೆ ಆಭರಣ. ಯಾಕಂದರೆ ದೇವ್ರು ಕೊಟ್ಟಿದ್ದು ಹೆಂಗೆ ಬಂದ್ವಿ ಹಾಗೆ ಹೋಗಬೇಕು. ನಿಮ್ಗೆ ಗೊತ್ತಿರಬೇಕು, ನಮ್ಮ ದೇಹದ ಮೇಲೆ ಯಾವ ಜನವಾರ ಒಂದು ಉಡ್ದಾರ ಬಿಟ್ಟು ಯಾವುದೂ ಇಟ್ಕೊಡೋದು. ನಾನು ಅಯೋಧ್ಯೆಯಲ್ಲಿ ನಮ್ಮದೇ ಸರಿಯೂ ರಿವರ್ ಪಕ್ಕ ಅಮ್ಮಾಜಿ ಮಂದಿರ ಅಂತಿದೆ. ನಮ್ಮ ತಾಯಿ ಅಲ್ಲೇ ಭಾಳ ವರ್ಷ ಇದ್ದರು. ಸರಿಯೂ ರಿವರ್ ಪಕ್ಕನೇ, ಭಾಳ ಹತ್ರ. ಸರಿಯೂ ರಿವರ್ ಹತ್ರ ಹೋದರೆ ಅಲ್ಲೇ ಪಕ್ಕದಲ್ಲೇ. ತಾವು ಯಾವ್ದು ಬೇಕಾದ್ರೂ ಹೇಳ್ಕೊಳ್ಳಿ, ಹೋಗಿ ಹೇಳ್ಕೊಳ್ಳಿ. ತಮಗೆ ಸಹಾಯ ಏನು ಬೇಕಾದ್ರೂ ನಮ್ಮಿಂದ ಆಗುತ್ತೆ. ಆದರೆ ಅಡ್ವಾನ್ಸಾಗಿ ಹೇಳಿ. ಒಂದು 8 ರೂಮ್ ಕಟ್ತಾ ಇದ್ದೀವಿ, ಇನ್ನೂ ಇದೆ. ಅಲ್ಲಿ ದಕ್ಷಿಣ ಭಾರತದ ಒಂದೇ ಟೆಂಪಲ್ ಅಂದರೆ ಅದು ಒಂದೇ, ಕಪ್ಪು ಶಿಲೆ. ಬೇರೆ ಕಡೆ ಎಲ್ಲ ಬಿಳಿದು. ಈ ನಮ್ಮ ಈ ರಾಮ್ಲಾಲ್ ಆಗಿರೋದು ಕಪ್ಪು, ಇನ್ನೆಲ್ಲ ಬಿಳಿದೆ. ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಬಿಳಿದೆ. ಬಟ್ ಇಲ್ಲಿಂದ ದರ್ಬಶೈಲಿಯಿಂದ ತೊಗೊಂಡೋಗಿ ನಮ್ಮವರು 300 ವರ್ಷದಿಂದ ಸ್ಥಾಪನೆ ಮಾಡಿದ್ದಾರೆ. ದರ್ಬಶೈಲಿಯಿಂದ ಉತ್ಸವಮೂರ್ತಿ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ, ಹನುಮಂತ, ಭರತ, ಶತ್ರುಘ್ನ, ರಂಗನಾಥ, ನಮ್ಮ ಆಳ್ವಾರಾಚಾರ್ಯ ಇಷ್ಟನ್ನು ಇಟ್ಟಿದ್ದಾರೆ. ತಾವು ಯಾವಾಗ ಬೇಕಾದ್ರೂ ಹೋಗಿ ಆ ದರ್ಶನ ಮಾಡಿ ಅಲ್ಲಿ ಇಳ್ಕೊಳ್ಳಿ. ಬಟ್ ಯುನಿಕ್ಕು. ಈಗ ನಾನು ಅಯೋಧ್ಯೆಗೆ ಯಾಕೆ ಹೋಗಿದ್ದೆ ಅಂದರೆ, ರಾಮಲಾಲ ಹುಟ್ಟಿದ ವರ್ಷ ರಾಮನವಮಿಗೆ ಹೋಗಬೇಕು ಅಂತಲೇ ಹೋದೆ. ಸ್ವಲ್ಪ ಬಿಸಿಲು ತಾಪ ಜಾಸ್ತಿ ಇದೆ. ಇಲ್ಲಿ ನಾವು ದೇವ್ರ ದಯದಿಂದ ಭಾಳ ಒಳ್ಳೆ ವಾತಾವರಣ ಇದೆ. ಅಲ್ಲಿ ಭಾಳ ನೀರು ಬಟ್ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಭಾಳ ಎಕ್ಸಲೆಂಟ್ ಆಗಿದೆ. ಏನು ರೋಡುಗಳು, ಎಷ್ಟು ಕಾರ್ಪೆಟ್ ಹಾಕಿದ್ದಾರೆ, ಅದಕ್ಕೆ ನೀರು ಹಾಕಿದ್ದಾರೆ. ಮೆಡಿಸಿನ್ ಬೇಕಂದ್ರೆ ಮೆಡಿಸಿನ್ ಕೊಡ್ತಾರೆ, ಊಟ ಬೇಕಂದ್ರೆ ಊಟ ಇದೆ. ಎಲ್ಲ ಭಾಳ ಚೆನ್ನಾಗಿ ಸುವ್ಯವಸ್ಥಿತವಾಗಿದೆ. ಜನಗಳು ಹೋಗಬೇಕು, ಹೋಗಿ ನೋಡಬೇಕು. ಈ ಭಾಗ್ಯ, ಇದೊಂದು ಭಾಗ್ಯ. ನಾವು 11ನೇ ಅವತಾರ ನೋಡ್ತಾ ಇದ್ದೀವಿ ನೋಡಿ, 10 ಅವತಾರ ಆಯಿತು. ಇದು ಈ ನಮ್ಮ ನೋಡೋ ಭಾಗ್ಯ ನಮ್ಗೆ ಕೊಟ್ಟನಲ್ಲ ದೇವರು. ಇದಕ್ಕೆ ಭಾಳ ನಾವು ಋಣಿಯಾಗಿರ್ಬೇಕು. ಈ ಭಾಗ್ಯ ಇನ್ಯಾರಿಗೂ ಸಿಗೋಲ್ಲ. ನಾವು ಈ ಭೂಮಿ ಮೇಲೆ ಈ 500 ವರ್ಷ ಕಾದ್ವಿ ಈ ರಾಮನ ನೋಡೋಕ್ಕೆ. ನಮ್ಗೆ ಎಂಥ ಭಾಗ್ಯ. ಬೇರೆ ಹಿಂದಿನವ್ರಿಗೂ ಆಗಲಿಲ್ಲ, ಮುನ್ನವ್ರಿಗಾಗುತ್ತೆ. ಬಟ್ ನಮ್ಗೆ ಎಂಥ ಭಾಗ್ಯ. ನಾವೆರಡು ಅದನ್ನೇ, ಇದಕ್ಕಿಂತ ಭಾಗ್ಯ ಇನ್ನೆಲ್ಲೂ ಸಿಗೋಲ್ಲ. ಎಲ್ಲರೂ ಹೋಗಿ ನೋಡಿ. ನಿಮ್ಮ ಚಿಕ್ಕವರು ಜಾಸ್ತಿ ಹೋಗಿ ನೋಡಬೇಕು, ಅವರ ಆಶೀರ್ವಾದ ಪಡಿಬೇಕು. ಮುಂದೆ ಇನ್ಸ್ಪಿರೇಷನ್ ನಿಮ್ಗೆ ಅದೇ, ಮುಂದಿನ ಪೀಳಿಗೆಗೆ ಒಂದು ಹುಮ್ಮಸ್ಸು. ಇಷ್ಟ. ನಮಸ್ಕಾರ, ಧನ್ಯವಾದ. ಎಲ್ರಿಗೂ ಒಳ್ಳೆಯದಾಗಲಿ.